So let us study exercise 3.1 in pair of linear equations in two variables ಅಂತ ಇದೆ. So today's chapter is pair of linear equations in two variables. ಅದರಲ್ಲಿ exercise 3.1 ಮಾಡುವ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಏನಿದೆ, form the pair of linear equations in the following problem and find their solutions graphically antide. So you have to find out the answer graphically, not by solving the problem. Solve ಮಾಡಿ ಅಲ್ಲ, graphically ತೋರಿಸಿ ಅಂತ ಹೇಳಿದ್ದಾರೆ. So first question ಏನಿದೆ, 10 students of class 10 took part in a mathematics quiz. If the number of girls is 4 more than the number of boys, find the number of boys and girls who took part in the quiz ಅಂತ ಇದೆ ಅಲ್ವಾ. ಸೊ ಫಸ್ಟಿಗೆ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳಿ. ಕ್ವೆಶ್ಚನ್ ಏನು ಹೇಳ್ತಾ ಇದೆ, ಕ್ಲಾಸ್ 10ನಲ್ಲಿ 10 ಸ್ಟೂಡೆಂಟ್ಸ್ ಇದ್ದಾರೆ ಟೋಟಲಿ, who took part in mathematics quiz. 10 ಸ್ಟೂಡೆಂಟ್ಸ್ ಆಫ್ 10th ಕ್ಲಾಸ್ ಮ್ಯಾಥಮೆಟಿಕ್ ಕ್ವಿಝಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ 10 ಸ್ಟೂಡೆಂಟ್ಸ್. ಸೊ ಅದರಲ್ಲಿ ಎಷ್ಟು ಜನ ಗರ್ಲ್ಸ್ ಎಷ್ಟು ಜನ ಬಾಯ್ಸ್ ಅಂತ ಹೇಳಿದಾಗ, ಇಫ್ ದ ನಂಬರ್ ಆಫ್ ಗರ್ಲ್ಸ್ ಇಸ್ 4 ಮೋರ್ ದ್ಯಾನ್ ದ ನಂಬರ್ ಆಫ್ ಬಾಯ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೋರ್ ದ್ಯಾನ್ ದ ಬಾಯ್ಸ್ ಅಂದಾಗ ಅಲ್ಲಿ ಆ್ಯಡ್ ಬರುತ್ತೆ, ಅರ್ಥ ಆಯ್ತಾ? ಎಲ್ಲಿ ಆ್ಯಡ್ ಎಲ್ಲಿ ಮಲ್ಟಿಪ್ಲಿಕೇಶನ್ ನೆನ್ಪಿಟ್ಕೋಬೇಕು. 4 ಟೈಮ್ಸ್ ದ ನಂಬರ್ ಆಫ್ ಬಾಯ್ಸ್ ಅಂದಾಗ 4x ಬರುತ್ತೆ. 4 ಟೈಮ್ಸ್ ಅಂದಾಗ 4x, ಈಗ ಗರ್ಲ್ಸ್ ಎಕ್ಸ್ ಅಂತ ಅಂದ್ಕೊಂಡ್ರೆ 4x ಆಗುತ್ತೆ. 4 ಮೋರ್ ದೆನ್ ಅಂದಾಗ 4x+4 ಆಗುತ್ತೆ, ಅರ್ಥ ಆಯ್ತಾ? ಸೊ ಇದು ಈ ಕ್ವಶನ್ ಅರ್ಥ ಮಾಡ್ಕೋಬೇಕು. ಮೋರ್ ಮತ್ತು ಟೈಮ್ಸ್ ಬಂದಾಗ ಮಲ್ಟಿಪ್ಲೈ, ಮೋರ್ ಬಂದಾಗ ಆ್ಯಡ್, ಅರ್ಥ ಆಯ್ತಾ? x+4 ಇದ್ದು ಗರ್ಲ್ಸನ್ನು ಎಕ್ಸ್ ತಗೊಂಡ್ರೆ. ಫೈಂಡ್ ದ ನಂಬರ್ ಆಫ್, ಸೊ ಇಲ್ಲಿ ಈಗ ಲೆಟ್ ದ ನಂಬರ್ ಆಫ್ ಬಾಯ್ಸ್ ಹೂ ಪಾರ್ಟಿಸಿಪೇಟೆಡ್ ಇನ್ ಮ್ಯಾಥ್ಸ್ ಕ್ವಿಜ್ ಬಿ ಎಕ್ಸ್ ತೊಗೊಂಡಿದ್ದೀವಿ. ಬಾಯ್ಸನ್ನು ನಾವಿಲ್ಲಿ ಎಕ್ಸ್ ಅಂತ ತೊಗೊಂಡಿದ್ದೀವಿ. ಆ್ಯಂಡ್ ಲೆಟ್ ದ ನಂಬರ್ ಆಫ್ ಗರ್ಲ್ಸ್ ಬಿ ವೈ, ಗರ್ಲ್ಸನ್ನು ವೈ ಅಂತ ತೊಗೊಂಡಿದ್ದೀವಿ. ಸೊ ದ ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಎಷ್ಟಿದ್ದಾರೆ ಕ್ವೆಶನಲ್ಲಿತ್ತು, 10 ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಅಂತ ಇತ್ತು ಅಲ್ವಾ. So therefore the required equation, what is the equation required here? X plus y, number of boys plus number of girls is equal to 10 alva. This is the first equation. This is the normal equation. X plus y is equal to 10. Girls ಮತ್ತು ಬಾಯ್ಸ್ ಸೇರಿದರೆ 10 ಆಗಬೇಕು, ಅರ್ಥ ಆಯ್ತಾ? ಈ ಇಕ್ವೇಷನು x plus y is equal to 10. It is given that the number of girls is 4 more than the number of boys ಅಲ್ವಾ. ಅಲ್ಲಿ ಕ್ವೆಶನಲ್ಲಿತ್ತು 4 more than the number of boys. ಸೊ ದ ನಂಬರ್ ಆಫ್ ಗರ್ಲ್ಸ್ ಇಸ್ ಈಕ್ವಲ್ ಟು ವೈ ಅಂತ ಹೇಳಿದ್ವಿ. ವೈ ಈಸ್ ಈಕ್ವಲ್ ಟು x+4 ಮೋರ್ ದ್ಯಾನ್ ದ ನಂಬರ್ ಆಫ್ ಬಾಯ್ಸ್ ಎಕ್ಸ್ ಆದರೆ 4 ಮೋರ್ ಪ್ಲಸ್ ಅಂತ ಹೇಳಿದ್ದೀನಿ. ಮೋರ್ ಅಂತ ಬಂದಾಗ ಪ್ಲಸ್ ಹಾಕಿ ಅಂತ ಹೇಳಿದ್ದೀನಿ. 4 ಟೈಮ್ಸ್ ಅಂತ ಬಂದಾಗ 4x ಬರುತ್ತೆ ಇಲ್ಲಿ, ಅರ್ಥ ಆಯ್ತಾ? ಓಕೆ, ಸೊ ಈಗ ಗ್ರಾಫಿಕಲಿ ಯು ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಗ್ರಾಫಿಕಲಿ ಅಂದಾಗ ನಾವು ಒಂದು ಗ್ರಾಫಿಗೆ ಬ್ಲಾಕ್ಸ್ ಮಾಡ್ಕೋತೇವೆ ಅಲ್ವಾ, ಗ್ರಾಫ್ ಮಾಡಲಿಕ್ಕೆ ಗೊತ್ತಿದೆ ಅಲ್ವಾ. ಸೊ ಈಗ ಇಲ್ಲಿ ನಾನು ವೈ ತೊಗೊಂಡಿದ್ದೀನಿ, ನೀವು ಇಲ್ಲಿ ಎಕ್ಸ್ ಬೇಕಾದರೂ ತೊಗೊಳ್ಬೋದು. ಇಲ್ಲಿ x ಇಸ್ ಈಕ್ವಲ್ ಟು 0 1 2 3 ಅಥವಾ -1 to 0 ಯಾವ ನಂಬರ್ ಬೇಕಾದರೆ ಇಲ್ಲಿ ತೊಗೊಳ್ಬೋದು. ನಾನಿಲ್ಲಿ ಸಿಂಪಲಾಗಿ 0 1 2 3 ತೊಗೊಂಡಿದ್ದೀನಿ. y ಈಸ್ ಈಕ್ವಲ್ ಟು, y ಈಸ್ ವಾಟ್? ಗರ್ಲ್ಸ್, ನಂಬರ್ ಆಫ್ ಗರ್ಲ್ಸ್. ಸೊ ಈಗ ನಮ್ಮ ಫಾರ್ಮುಲಾ ಯಾವುದೆಲ್ಲ ಸಿಕ್ಕಿದೆ, 1 2 ಫಾರ್ಮುಲಾಸ್ ಇದ್ದಾವೆ ಅಲ್ವಾ, 1 ಮತ್ತು 2 ಇಲ್ಲಿದೆ. ಸೊ ಇದು x+y ಈಸ್ ಈಕ್ವಲ್ ಟು 10, y ಈಸ್ ಈಕ್ವಲ್ ಟು x+4 ಅಂತ ಇದೆ ಅಲ್ವಾ. ಸೊ ಈಗ x+y ಈಸ್ ಈಕ್ವಲ್ ಟು 10, ಅದನ್ನು
ಈ ಫಾರ್ಮುಲಕ್ಕೆ ನಾವು y = 0 ಅಂತ ಹಾಕಿದಾಗ ಏನಾಗುತ್ತೆ, ಈಗ ಇಲ್ಲಿ y = ಇಲ್ಲಿ 0 ಆದರೆ x ಏನಾಗುತ್ತೆ, x ಇಲ್ಲಿ x ಈಚೆ ಬರುತ್ತೆ, 0 ಈಚೆ ಬಂದರೆ ಏನಾಗುತ್ತೆ, 10 + 10 - 0 is 0 only, 10 - 0 is 10 only ಅಲ್ವಾ. ಸೊ 10 ಇಲ್ಲೇ ಬರುತ್ತೆ. ಸೊ ಈಗ y = 1 ಆದರೆ x ಎಷ್ಟಾಗುತ್ತೆ ಇಲ್ಲಿ, x y = 1 ಆದರೆ y ಈಚೆ ಬಂದರೆ ಮೈನಸ್ ಆಗುತ್ತೆ, ಅದು ಗೊತ್ತಲ್ವ, ಅದು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಗೊತ್ತಿದೆ ಅಲ್ವಾ. ಈ ಈಚೆ ಬಂದಾಗ -1 ಆಗುತ್ತೆ. ಸೊ 10 - 1 is 9. ಆಮೇಲೆ 2 ಇದ್ದರೆ y -2 ಆಗುತ್ತೆ. 10 - 2 = 8. ಆಮೇಲೆ y = 0 ಆದರೆ 10 - 3 = 7 ಬರುತ್ತೆ. ಸೊ ಈ ಫಾರ್ಮುಲಾದ ಪ್ರಕಾರ ಇವೆಲ್ಲ ಬರುತ್ತೆ. ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ. ಸೊ ಈ ಫಾರ್ಮುಲಾಕ್ಕೆ x ವ್ಯಾಲ್ಯೂ ಏನು ಬರುತ್ತೆ, y = x + 4ಗೆ x ವ್ಯಾಲ್ಯೂ ಏನು ಬರುತ್ತೆ ನೋಡುವ. ಸೊ y = ಇಲ್ಲಿ 0 ಆದರೆ x ಇದು ಈಚೆ ಬರುತ್ತೆ, x y = 0 ಆದರೆ x ಇಲ್ಲೇ ಇರುತ್ತೆ, +4 ಈಚೆ ಬರುತ್ತೆ, +4 ಈಚೆ ಬಂದರೆ ಏನಾಗುತ್ತೆ, -4 ಆಗುತ್ತೆ, -4. ಸೊ y = ಇಲ್ಲಿ 1 ಹಾಕಿದರೆ x ಇಲ್ಲಿ ಇದು -4 ಆಗುತ್ತೆ, -4 ಆಮೇಲೆ ಇದು +1 ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 4 - 1 is -3. ದ ಲಾರ್ಜರ್ ನಂಬರ್ ಹ್ಯಾಸ್ ಮೈನಸ್, ಇದಿಲ್ಲಿ ಮೈನಸ್ ಆಗಿರುತ್ತಲ್ಲ, -4 ಆಗ್ಲಿಕ್ಕೆ ಹೋಗಿ -3 ಆಗುತ್ತೆ. ಅರ್ಥ ಆಯ್ತಲ್ಲ, ಇದು ಗೊತ್ತಿದೆ ಎಲ್ಲ ಮಾಡಲಿಕ್ಕೆ. ಸೊ ಈಗ ನೆಕ್ಸ್ಟ್ ಏನಿದೆ, y = 2 ತೊಗೊಂಡ್ರೆ, 2 ತೊಗೊಂಡಾಗ ಇಲ್ಲಿ +4 ಇದ್ದಿದ್ದು x +4 ಇದ್ದಿದ್ದು ಈಚೆ ಬಂದರೆ ಏನಾಗುತ್ತೆ, -4 +2 -2 ಅಲ್ವಾ. ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್, 4 - 2 is -2. ಗ್ರೇಟರ್ ನಂಬರ್ ಹ್ಯಾಸ್ ಮೈನಸ್ ಸಿಂಬಲ್, ಆದ್ದರಿಂದ -2. ಸೊ ಈಗ 3 y = 3 ಆದರೆ x ಏನಾಗುತ್ತೆ, ಈಚೆ ಬಂದಾಗ -4 ಆಗುತ್ತೆ, -4 + 3 -1. ಸೊ ಈಗ ನಮಗೆ ಈಗ ಗ್ರಾಫ್ ಮಾಡಲಿಕ್ಕೆ ಇದು ಸಿಕ್ತು, ನಂಬರ್ಸ್ ಎಲ್ಲ ಸಿಕ್ಕಿದೆ. ಸೊ ಈಗ ಗ್ರಾಫ್ ಮಾಡುವ. ಓಕೆ, ಸೊ ಈಗ ಗ್ರಾಫ್ ಮಾಡೋದು ಹೇಗೆ, ಗ್ರಾಫಲ್ಲಿ ನಿಮ್ಗೆ ಗೊತ್ತಿದೆ, ದಿಸ್ ಇಸ್ 0 ಹಿಯರ್, ದಿಸ್ ಇಸ್ +1 +2 +3 +4 +5, ಹಾಗೆ ಈಚೆಗೆ -1 -2 -3 -4. ಇದು x ಆ್ಯಕ್ಸಿಸ್, ಇದೇನಿದೆ, ಇದು x ಆ್ಯಕ್ಸಿಸ್, ಇದು ಇಲ್ಲಿ y ಆ್ಯಕ್ಸಿಸ್ ಇದೆ. -1 -2 ಈಚೆಗೆ, ಇಲ್ಲಿ +1 +2 +3 +4 +5. ಇದು ಗೊತ್ತಿದೆ ಅಲ್ಲ ನಿಮಗೆ ಗ್ರಾಫ್ ಎಳೆಯೋದು ಹೇಗೆ ಅಂತ. ಸೊ ಇದು ಗ್ರಾಫ್ x ಆ್ಯಕ್ಸಿಸ್ ಆ್ಯಂಡ್ y ಆ್ಯಕ್ಸಿಸ್. ಈಗ ನಮ್ದು ಇಲ್ಲಿ ಪ್ರಾಬ್ಲಮ್ ಏನಿದೆ, ಪ್ರಾಬ್ಲಮಲ್ಲಿ ಏನು ಹೇಳ್ತಾ ಇದೆ, ಈಗ ಈಗ ಫಸ್ಟಿಗೆ x + y = 10, ಆ ಪ್ರಾಬ್ಲಮ್ ಆ ಲೈನ್ ಎಳೆಯುವ, ಅದರದ್ದು ಲೈನಲ್ಲಿ ಗ್ರಾಫ್ ಲೈನ್ ಎಳೆಯುವ. ಫಸ್ಟಿಗೆ y = 0 ಆದರೆ x = 10 ಅಂತ ಹೇಳಿದೆ ಅಲ್ವಾ. ಇದರಲ್ಲಿ y ಇದ್ದು 0 ಆದರೆ x = 10, ಸೊ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ, x = 10, y = 0, x = 10, ಸೊ ಇಲ್ಲಿ ಬರುತ್ತೆ. ಇಲ್ಲಿ ಬರ್ತಿದ್ದೀನಿ 10 0 ಅಂತ. ಸೊ ನೆಕ್ಸ್ಟ್ ಏನಿದೆ, y = 1, x = 9, y = 1, x = 9, 9 1 ಆ ಥರ ಬರ್ಕೋತೇವೆ. ಸೊ ಆಮೇಲೆ ನೆಕ್ಸ್ಟ್ 2, y = 2, ಇದು x ವ್ಯಾಲ್ಯೂ ಕಂಡುಹಿಡ್ದಿದ್ದಲ್ವ ಇಲ್ಲಿ ನಾವು, x = 8 ಅಲ್ವಾ. ಸೊ y = 2, x = 8, ಇಲ್ಲಿ 8 ಇದೆ ನೋಡಿ, ಇಲ್ಲಿ 8, y ಇಲ್ಲಿ ಬರುತ್ತೆ. ಗ್ರಾಫ್ ಮಾರ್ಕ್ ಮಾಡಲಿಕ್ಕೆ ಗೊತ್ತಿದೆ ಅಲ್ವಾ. ಸೊ ಆಮೇಲೆ y = 3, x = 7, y = 3, y = 3, x = 7, ಇಲ್ಲಿ ಬರುತ್ತೆ.
7 3. ಸೊ ಇಲ್ಲಿ ಈ ಥರ ಎಕ್ಸ್ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಪಾಯಿಂಟಿಗೆ. ಸೊ ಇದು ಒಂದೊಂದು ಬ್ಲಾಕ್ ಅಂದರೆ 1 ಅಂತ ತೊಗೊಂಡಿದ್ದೀವಿ, ಅದು ಗೊತ್ತಲ್ವ. ಸೊ ಈಗ ಇದು ಗ್ರಾಫ್ ಪಾಯಿಂಟ್ಸ್ ಆದಮೇಲೆ ಈಗ ಇದು ಗ್ರಾಫ್ ಲೈನ್ ಯಾವುದ್ರದ್ದು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಇದಲ್ವಾ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10, ಸಾರಿ, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 10 ಇದ್ರದ್ದು ಗ್ರಾಫ್ ಇಲ್ಲಿ ಎಳೆದಿದ್ದೀವಿ ಅಲ್ವಾ. ಸೊ ಈಗ ನೆಕ್ಸ್ಟ್ ಈಗ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಂತ ಇದೆ ಅಲ್ವಾ. ಇದ್ರದ್ದು ಗ್ರಾಫ್ ಹೇಳಿವ. ಈಗ ಇದ್ರ ಗ್ರಾಫ್ ಏನು ಹೇಳಿದ್ದೆ, ವೈ ಇಸ್ ದಿಸ್ ಆ್ಯಂಡ್ ಎಕ್ಸ್ ಇಸ್ ದಿಸ್ ಅಲ್ವಾ. ಸೊ ವೈ ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -4 ಅಂತಿದೆ. ವೈ ಈಸ್ ಈಕ್ವಲ್ ಟು 0, ಎಕ್ಸ್ ಈಸ್ ಈಕ್ವಲ್ ಟು -4. ಆಮೇಲೆ ವೈ ಈಸ್ ಈಕ್ವಲ್ ಟು 1 ಆದರೆ ಎಕ್ಸ್ ಈಸ್ ಈಕ್ವಲ್ ಟು -3 ಇಲ್ಲಿ ಬರುತ್ತೆ. 1 -3. y is equal to 2, x is equal to -2. y is equal to 2, x is equal to -2 ಇಲ್ಲಿ ಬರುತ್ತೆ. ಆಮೇಲೆ y is equal to 3, x is equal to -1. y is equal to 3, x is equal to -1 ಇಲ್ಲಿ ಬರುತ್ತೆ. ಸೊ ಈ ಗ್ರಾಫ್ ಸೊ ಈ ಪಾಯಿಂಟ್ಸ್ ಎಲ್ಲ ಬಂತಲ್ವ. ಸೊ ಇದು ಯಾವ ಗ್ರಾಫ್ ಇದು ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4 ಅಲ್ವಾ ಈ ಗ್ರಾಫ್. ಸೊ ಈಗ ನಾವು ಗ್ರಾಫಿಕಲಿ ಆನ್ಸರ್ ಕಂಡುಹಿಡೀರಿ, ಸಾಲ್ವ್ ದ ಪ್ರಾಬ್ಲಮ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಸೊ ಈಗ ಗ್ರಾಫಿಕಲಿ ಸಾಲ್ವ್ ಮಾಡೋದಂದರೆ ಈ ಎರಡು ಲೈನ್ಸ್ ಸಿಕ್ಕಿದೆಯಲ್ಲ ಅವೆರಡು ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ನೋಡಬೇಕು. ನೀವು ಸ್ಕೇಲಲ್ಲಿ ಡೈರೆಕ್ಟ್ ಇದನ್ನು ಎಳ್ಕೊಂಡು ಹೋಗಿ, ಈ ಲೈನನ್ನು ಎಳ್ಕೊಂಡು ಹೋಗಿ. ಸೊ ಅದು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಸೊ ಇಲ್ಲಿ ಯಾವ ಪಾಯಿಂಟಲ್ಲಿ ಮೀಟ್ ಆಗಿದೆ ನೋಡಿ, ಇಲ್ಲಿ ಯಾವ ಪಾಯಿಂಟ್ ಇದೆ, ಇಲ್ಲಿ ವೈ ಈಸ್ ಈಕ್ವಲ್ ಟು 7, ಎಕ್ಸ್ ಈಸ್ ಈಕ್ವಲ್ ಟು 3 ಈ ಪಾಯಿಂಟಲ್ಲಿ ಮೀಟ್ ಆಗಿದೆ. ಇಲ್ಲಿ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 3, ವೈ ಈಸ್ ಈಕ್ವಲ್ ಟು 7 ಈ ಪಾಯಿಂಟಲ್ಲಿ ಮೀಟ್ ಆಗಿದೆ. ಸೊ 3 7 ನಂಬರ್ ಆಫ್ ಬಾಯ್ಸ್ ಆರ್ 3 ಆ್ಯಂಡ್ ನಂಬರ್ ಆಫ್ ಗರ್ಲ್ಸ್, ವೈ ಈಸ್ ಈಕ್ವಲ್ ಟು ಗರ್ಲ್ಸ್ ಅಲ್ವಾ, y is girls, so number of girls are 7, number of boys are 3. ಅರ್ಥ ಆಯ್ತಾ. So this is how we find the solution graphically.